ಹಾಯ್ ಎಲ್ಲರಿಗೂ ಕೂಡ ನಮಸ್ಕಾರ. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ವಿಷಯ ವಿತ್ ಗಿರೀಶ. ಸೊ ಇಂದಿನ ಪ್ರೀವಿಯಸ್ ಎಲ್ಲ ಕ್ಲಾಸಸ್ಗಳಲ್ಲೂ ಕೂಡ ನಾನು ಇಶ್ಯೂ ಆಫ್ ಬೋನಸ್ ಶೇರ್ಸ್ ಕ್ಲಾಸಸ್ನ ಮುಗಿಸಿದ್ದೀನಿ. ಸೊ ಇವತ್ತು ಈ ಕ್ಲಾಸಿಂದ ನಾನು ಈ ವಿಡಿಯೋದಲ್ಲಿ ರಿಡಮ್ಷನ್ ಆಫ್ ಪ್ರಿಫರೆನ್ಸ್ ಶೇರ್ಸ್ ಮೇಲೆ ಕ್ಲಾಸಸ್ನ ಮಾಡ್ತಾ ಇದ್ದೀನಿ. ಸೊ ಈ ರಿಡಮ್ಷನ್ ಆಫ್ ಪ್ರಿಫರೆನ್ಸ್ ಶೇರ್ಸ್ನ ಶುರು ಮಾಡೋಕ್ಕಿಂತ ಮುಂಚೆ ನಾವು ಸ್ಪೆಸಿಫಿಕ್ ಆಗಿ ಇಲ್ಲಿ ಮಾತಾಡ್ತಿರೋದು ರಿಡಮ್ಷನ್ ಆಫ್ ಪ್ರಿಫರೆನ್ಸ್ ಶೇರ್ಸ್. ಯಾವ ಶೇರ್ಸ್ನ ರಿಡಮ್ಷನ್ ಮಾಡ್ತಿದ್ದೀವಿ ಅಥವಾ ರಿಡೀಮ್ ಮಾಡ್ತಿದ್ದೀವಿ ಅಂತ ಅಂದರೆ ಪ್ರಿಫರೆನ್ಸ್ ಶೇರ್ಸ್ನ. ರಿಡಮ್ಷನ್ ಅಂತ ಅಂದರೆ ನಾವು ಆಲ್ರೆಡಿ ಇಶ್ಯೂ ಮಾಡಿರುವಂಥ ಶೇರ್ಸ್ಗಳನ್ನ ವಾಪಸ್ಸು ಕೊಡುವಂಥ ಪ್ರೊಸೀಜರನ್ನೇ ನಾವು ರಿಡಮ್ಷನ್ ಆಫ್ ಪ್ರಿಫರೆನ್ಸ್ ಶೇರ್ಸ್ ಅಂತ ಹೇಳಿ ಕರಿತೀವಿ. ನಾವು ಇಶ್ಯೂ ಮಾಡಿರುವಂಥ ಶೇರ್ಸ್ ಅಮೌಂಟ್ನ ವಾಪಸ್ ಕೊಡುವಂತಹ ಒಂದು ಪ್ರೊಸೀಜರೇ ರಿಡಮ್ಷನ್ ಆಫ್ ಪ್ರಿಫರೆನ್ಸ್ ಶೇರ್ಸ್. ಫಾರ್ ಎಕ್ಸಾಂಪಲ್, ನಾವು ಒಂದು 5 ಲಕ್ಷ ವರ್ತ್ ರುಪೀಸ್ದು ಪ್ರಿಫರೆನ್ಸ್ ಶೇರ್ಸ್ನ ಇಸ್ಕೊಬಂದಿರ್ತೀವಿ. ಸೊ ಅದನ್ನು ವಾಪಸ್ ಕೊಡಬೇಕಾದ್ರೆ ನಾವೇನೇನೆಲ್ಲ ಪ್ರೊಸೀಜರ್ನ ಫಾಲೋ ಮಾಡ್ತೀವಿ, ಅದೇ ರೀತಿ ವಾಪಸ್ ಕೊಡುವಂಥ ಸಂದರ್ಭದಲ್ಲಿ ನಾವು ಪ್ರೀಮಿಯಮಲ್ಲಿ ಕೊಡ್ತೀವ ಅಥವಾ ಪಾರಲ್ಲಿ ಕೊಡ್ತೀವ, ನಾವು ಇದನ್ನು ಡಿಸೈಡ್ ಮಾಡಿ ಆ ಅಮೌಂಟ್ಗಳನ್ನ ಎಲ್ಲೆಲ್ಲಿಂದ ನಾವು ಯುಟಿಲೈಸ್ ಮಾಡ್ಕೊಳ್ತೀವಿ ಅನ್ನುವಂಥದ್ದೇ ರಿಡಮ್ಷನ್ ಆಫ್ ಪ್ರಿಫರೆನ್ಸ್ ಶೇರ್ ಕ್ಯಾಪಿಟಲ್. ಸೊ ಇಲ್ಲಿ ನಾನು ಥಿಯರಿನ ಹೆಚ್ಚು ಎಕ್ಸ್ಪ್ಲೈನ್ ಮಾಡೋಕ್ಕೆ ಹೋಗೋದಿಲ್ಲ. ನೆನಪಲ್ಲಿ ಇಟ್ಕೊಳ್ಳಿ, ಒಂದು, ನಾವು ವಾಪಸ್ನ ದುಡ್ಡು ಕೊಡಬೇಕಾದ್ರೆ ಪಾರಲ್ಲಾದರೂ ಕೊಡ್ಬೋದು, ಪ್ರೀಮಿಯಮಲ್ಲಾದರೂ ಕೊಡ್ಬೋದು, ಬಟ್ ಡಿಸ್ಕೌಂಟ್ನಲ್ಲಿ ನಾವು ಯಾವುದೇ ಪ್ರಿಫರೆನ್ಸ್ ಶೇರ್ಸ್ಗಳನ್ನ ರಿಡಮ್ಷನ್ ಮಾಡಲಿಕ್ಕೆ ಬರೋದಿಲ್ಲ. ರೂಲ್ಸ್ ಇದೆ. ದೇರ್ ಆರ್ ಸೋ ಮೆನಿ ಗೈಡ್ಲೈನ್ಸ್ ಟು ರಿಡಮ್ಷನ್ ಆಫ್ ಪ್ರಿಫರೆನ್ಸ್ ಶೇರ್ಸ್. ಸೊ ಅದರಲ್ಲಿ ಪಾರಲ್ಲಿ ನೀವು ರಿಡೀಮ್ ಮಾಡ್ಬೋದು, ಪ್ರೀಮಿಯಮಲ್ಲಿ ರಿಡೀಮ್ ಮಾಡ್ಬೋದು, ಡಿಸ್ಕೌಂಟಲ್ಲಿ ರಿಡೀಮ್ ಮಾಡಲಿಕ್ಕೆ ಬರೋದಿಲ್ಲ. ಸೊ ಇವಾಗ ನೋಡೋಣ ಜರ್ನಲ್ ಎಂಟ್ರೀಸ್ ಫಾರ್ ರಿಡಮ್ಷನ್ ಆಫ್ ಪ್ರಿಫರೆನ್ಸ್ ಶೇರ್ ಕ್ಯಾಪಿಟಲ್ ಅಂತ ಹೇಳಿದ್ದಾರೆ. ಜರ್ನಲ್ ಎಂಟ್ರೀಸ್ ಫಾರ್ ರಿಡಮ್ಷನ್ ಆಫ್ ಪ್ರಿಫರೆನ್ಸ್ ಶೇರ್ ಕ್ಯಾಪಿಟಲ್. ಸೊ ಅದರಲ್ಲಿ ಈಗ ನೀವು ಏನು ರಿಡಮ್ಷನ್ ಮಾಡ್ಬೇಕಾದ್ರೆ ನಿಮಗೆ ದುಡ್ಡು ಬೇಕಲ್ವಾ? ಸೊ ನಿಮ್ಮ ಹತ್ರ ದುಡ್ಡು ಇರೋದಿಲ್ಲ. ಅದಕ್ಕೆ ಏನು ಮಾಡ್ತೀರಾ? ಫ್ರೆಶ್ ಇಶ್ಯೂ ಆಫ್ ಈಕ್ವಿಟಿ ಶೇರ್ಸ್ನ ಇಶ್ಯೂ ಮಾಡ್ತೀರಾ. ಫ್ರೆಶ್ ಇಶ್ಯೂ ಆಫ್ ಈಕ್ವಿಟಿ ಶೇರ್ಸ್ನ ಪಾರಲ್ಲಾದರೂ ಮಾಡ್ಬೋದು, ಪ್ರೀಮಿಯಮಲ್ಲಾದರೂ ಮಾಡ್ಬೋದು, ಡಿಸ್ಕೌಂಟಲ್ಲಾದರೂ ಮಾಡ್ಬೋದು. ಬಟ್ 3 ಎಂಟ್ರಿಗಳನ್ನ ನಾನು ಇಲ್ಲಿ ಮೆನ್ಷನ್ ಮಾಡಿದ್ದೀನಿ. ಪಾರಲ್ಲಿ ನೀವು ಈಕ್ವಿಟಿ ಶೇರ್ಸ್ನ ಇಶ್ಯೂ ಮಾಡಿದರೆ ಬ್ಯಾಂಕ್ ಅಕೌಂಟ್ ಡೆಬಿಟ್ ಟು ಈಕ್ವಿಟಿ ಶೇರ್ ಕ್ಯಾಪಿಟಲ್ ಅಕೌಂಟ್ ಬೀಯಿಂಗ್ ಶೇರ್ಸ್ ಇಶ್ಯೂಡ್ ಎಟ್ ಪಾರ್. ಅದೇ ರೀತಿ ಪ್ರೀಮಿಯಮಲ್ಲಿ ಇಶ್ಯೂ ಮಾಡಿದರೆ ನೀವು ಬ್ಯಾಂಕ್ ಅಕೌಂಟ್ ಡೆಬಿಟ್ ಟು ಈಕ್ವಿಟಿ ಶೇರ್ ಕ್ಯಾಪಿಟಲ್ ಅಕೌಂಟ್ ಟು ಶೇರ್ ಆರ್ ಸೆಕ್ಯೂರಿಟಿ ಪ್ರೀಮಿಯಂ ಅಕೌಂಟ್ ಬೀಯಿಂಗ್ ಶೇರ್ಸ್ ಇಶ್ಯೂಡ್ ಎಟ್ ಪ್ರೀಮಿಯಂ. ಆ್ಯಂಡ್ ಲಾಸ್ಟ್, ಡಿಸ್ಕೌಂಟ್ ಬ್ಯಾಂಕ್ ಅಕೌಂಟ್ ಡೆಬಿಟ್ ಡಿಸ್ಕೌಂಟ್ ಆನ್ ಇಶ್ಯೂ ಆಫ್ ಈಕ್ವಿಟಿ ಶೇರ್ಸ್ ಅಕೌಂಟ್ ಡೆಬಿಟ್ ಟು ಶೇರ್ ಕ್ಯಾಪಿಟಲ್ ಅಕೌಂಟ್ ಅಥವಾ ಈಕ್ವಿಟಿ ಶೇರ್ಸ್ ಕ್ಯಾಪಿಟಲ್ ಅಂತ ನಾನು ಹೇಳಿದ್ನಲ್ಲ. ಸೊ ನೀವು ರಿಡಮ್ಷನ್ ಮಾಡಲಿಕ್ಕೆ ನಿಮಗೆ ಬೇಕಾಗಿರುವಂಥ ಅಮೌಂಟ್ಗಳನ್ನ ಫ್ರೆಶ್ ಇಶ್ಯೂ ಮಾಡೋದ್ರ ಮುಖಾಂತರ ಕಲೆಕ್ಟ್ ಮಾಡ್ಕೊಳ್ತೀರಾ. ಐದರ್ ಪಾರಲ್ಲಿ ಮಾಡ್ಬೋದು, ಪ್ರೀಮಿಯಮಲ್ಲಿ ಮಾಡ್ಬೋದು, ಡಿಸ್ಕೌಂಟಲ್ಲಿ ಫ್ರೆಶ್ ಇಶ್ಯೂನ ನೀವು ಮಾಡ್ಬೋದು. ಸೊ 2ನೇ ಎಂಟ್ರಿ, ಫ್ರೆಶ್ ಇಶ್ಯೂ ಆಫ್ ಡಿಬೆಂಚರ್. ನೋಡಿ, ಫ್ರೆಶ್ ಇಶ್ಯೂ ಆಫ್ ಡಿಬೆಂಚರ್ ಅಂತಂದರೆ ಸೇಮ್ ಮೇಲೆ ನೀವೇನು ಈಕ್ವಿಟಿನ ಪಾರ್, ಪ್ರೀಮಿಯಂ, ಡಿಸ್ಕೌಂಟ್ ಅಂತ ಬರೆದ್ರಿ ಅದೇ 3 ಎಂಟ್ರಿಗಳು ಇಲ್ಲಿ ಬರ್ತವೆ. ಬಟ್ ಇನ್ಸ್ಟೀಡ್ ಆಫ್ ಈಕ್ವಿಟಿ ಶೇರ್ ಕ್ಯಾಪಿಟಲ್ ನಾವಲ್ಲಿ ಏನು ಈಕ್ವಿಟಿ ಶೇರ್ ಕ್ಯಾಪಿಟಲ್ ಅಂತ ಬರ್ತಿದ್ವಿ ಅಲ್ಲೆಲ್ಲ ಯಾವ ಪದವನ್ನು ನಾವು ಯೂಸ್ ಮಾಡಬೇಕು, ವರ್ಡ್ ಯೂಸ್ ಮಾಡಬೇಕಂದ್ರೆ ಡಿಬೆಂಚರ್. ಫಾರ್ ಎಕ್ಸಾಂಪಲ್, ಪಾರಲ್ಲಿ ಮಾಡಿದರೆ ಬ್ಯಾಂಕ್ ಅಕೌಂಟ್ ಡೆಬಿಟ್ ಟು ಡಿಬೆಂಚರ್ ಕ್ಯಾಪಿಟಲ್ ಅಕೌಂಟ್ ಅಂತ ಹೇಳಿ. ಪ್ರೀಮಿಯಮಲ್ಲಿ ಮಾಡಿದರೆ ಬ್ಯಾಂಕ್ ಅಕೌಂಟ್ ಡೆಬಿಟ್ ಟು ಡಿಬೆಂಚರ್ ಕ್ಯಾಪಿಟಲ್ ಅಕೌಂಟ್ ಟು ಡಿಬೆಂಚರ್ ಪ್ರೀಮಿಯಂ ಅಕೌಂಟ್. ಅದೇ ಡಿಸ್ಕೌಂಟಲ್ಲಿ ಮಾಡಿದರೆ ಬ್ಯಾಂಕ್ ಅಕೌಂಟ್ ಡೆಬಿಟ್ ಡಿಸ್ಕೌಂಟ್ ಅಕೌಂಟ್ ಡೆಬಿಟ್ ಟು ಡಿಬೆಂಚರ್ ಕ್ಯಾಪಿಟಲ್ ಅಕೌಂಟ್ ಅಂತ. ಸೇಮ್ ಶೇರ್ ಈಕ್ವಿಟಿ ಶೇರ್ ಏನು ಮಾಡ್ತೀರಾ ಅದೇ ರೀತಿ ಎಂಟ್ರಿನ ಡಿಬೆಂಚರ್ ಫ್ರೆಶ್ ಇಶ್ಯೂ ಮಾಡಿದಾಗಲೂ ಕೂಡ ನಾವು ಯೂಸ್ ಮಾಡ್ಕೋಬೇಕು. ಸೊ ಈಗ ನಾವಿಲ್ಲಿ ಯೂಸ್ ಮಾಡಿದ 2 ಎಂಟ್ರಿಗಳು ಗೊತ್ತಾಗಿದೆ ಅಂತ ಅಂದ್ಕೊಳ್ತೀನಿ. ಒಂದು, ಫ್ರೆಶ್ ಇಶ್ಯೂ ಆಫ್ ಈಕ್ವಿಟಿ. ನೀವು ಇಸ್ಕೊಂಬಂದಿರೋ ದುಡ್ಡನ್ನ ವಾಪಸ್ ಕೊಡೋಕ್ಕೆ ನಿಮ್ಮ ಬಳಿ ದುಡ್ಡು ಇಲ್ಲದೆ ಇದ್ದಾಗ ಈ ರೀತಿ ಫ್ರೆಶ್ ಇಶ್ಯೂ ಮಾಡಿ ಅಮೌಂಟ್ನ ಕಲೆಕ್ಟ್ ಮಾಡಿಕೊಂಡು ಥ್ರೂ ದಟ್ ನೀವು ಪೇಮೆಂಟ್ನ ಮಾಡ್ಬೋದು. ಒಂದು ಫ್ರೆಶ್ ಇಶ್ಯೂ ಆಫ್ ಈಕ್ವಿಟಿ ಶೇರ್ಸ್, ಸೆಕೆಂಡ್ ಒನ್ ಫ್ರೆಶ್ ಇಶ್ಯೂ ಆಫ್ ಡಿಬೆಂಚರ್. ಸೊ ಡಿಬೆಂಚರ್ನ ನಾವು ಯಾವುದೇ ರೀತಿ ವಾಪಸ್ ಕೊಡಲಿಕ್ಕೆ ಆ ದುಡ್ಡನ್ನ ಯೂಸ್ ಮಾಡ್ಕೊಳ್ಳಿಕ್ಕೆ ಬರೋದಿಲ್ಲ, ಜಸ್ಟ್ ಫಾರ್ ಶೋಯಿಂಗ್ ಅನ್ ಎಂಟ್ರಿ ಅಷ್ಟೇ ಅಲ್ಲಿ ಅದು. ನೆಕ್ಸ್ಟ್ ಎಂಟ್ರಿ ನೋಡೋಣ. 3ನೇ ಎಂಟ್ರಿ ಫಾರ್ ಅರೇಂಜ್ಮೆಂಟ್ ಆಫ್ ಪ್ರೀಮಿಯಂ. ನಾನು ಹೇಳಿದೆ, ನೀವು ಒಂದು 5 ಲಕ್ಷ ಇಸ್ಕೊಬಂದಿದ್ದೀರಾ ಅಂತ ಅಂದರೆ ಅದೇ 5 ಲಕ್ಷನ ವಾಪಸ್ ನಾವು ಹಂಗೆ ಕೊಡ್ಲಿಕ್ಕೆ ಬರೋದಿಲ್ಲ. ಒಂದು ಪಾರಲ್ಲಾದ್ರೂ ಕೊಡ್ಬೋದು, ಪ್ರೀಮಿಯಮಲ್ಲಾದರೂ ಕೊಡ್ಬೋದಲ್ವಾ. ಇನ್ ಕೇಸ್ ಪ್ರೀಮಿಯಮಲ್ಲಿ ವಾಪಸ್ ಕೊಡ್ತೀವಿ ಅಂತ ಅಂದರೆ ನೀವು ಎಷ್ಟು % ವಾಪಸ್ ಕೊಡ್ತೀರಾ ಅದನ್ನು ಕ್ಯಾಲ್ಕುಲೇಟ್ ಮಾಡ್ಕೋಬೇಕು. ಸೊ ಅದನ್ನು ವಾಪಸ್ ಕೊಡಬೇಕಾದ್ರೆ ನಿಮ್ಗೆ ಎಷ್ಟು ದುಡ್ಡು ಬೇಕಾಗುತ್ತೆ ಅದನ್ನು ಎಲ್ಲೆಲ್ಲಿಂದ ತೊಗೊಬರ್ತೀರಾ. ಒಂದು ಆರ್ಡ್ರ್ ಇದೆ, ನೆನಪಿಟ್ಕೊಳ್ಳಿ. ಶೇರ್ ಪ್ರೀಮಿಯಮ್ನ ವಾಪಸ್ ಕೊಡಬೇಕಾದ್ರೆ ಫಸ್ಟ್ ನಾವು ಚೂಸ್ ಮಾಡಬೇಕಾಗಿರೋ ಅಕೌಂಟು ಶೇರ್ ಪ್ರೀಮಿಯಮ್ ಆರ್ ಸೆಕ್ಯೂರಿಟಿ ಪ್ರೀಮಿಯಮ್ ಅಕೌಂಟಲ್ಲಿದ್ದರೆ ದುಡ್ಡು ತೊಗೋಬೇಕು. ನೆಕ್ಸ್ಟ್ ಅಲ್ಲಿ ಶಾರ್ಟೇಜ್ ಆಯಿತು ಅಂದರೆ ಜನರಲ್ ರಿಸರ್ವ್ಗೆ ಹೋಗಬೇಕು. ಅಲ್ಲೂ ಶಾರ್ಟೇಜ್ ಆದರೆ P&L ಅಕೌಂಟ್ಗೆ ಹೋಗಬೇಕು. ಇದೆಲ್ಲ ಮಾಡ್ತಿರೋ ಉದ್ದೇಶ ಇಷ್ಟೇ, ಟು ಪ್ರೀಮಿಯಮ್ ಆನ್ ರಿಡಮ್ಷನ್ ಆಫ್ ಪ್ರಿಫರೆನ್ಸ್ ಶೇರ್ಸ್ ಅಕೌಂಟು. ಅಂದರೆ ನಾವಿಲ್ಲಿ ಶೇರ್ ಪ್ರೀಮಿಯಮ್ನ ಕೊಡ್ತಿದ್ದೀವಿ ಅಂತೇಳಿ, ಪೇಮೆಂಟ್ ಆಫ್ ಶೇರ್ ಪ್ರೀಮಿಯಮ್ ಅಂತ ಹೇಳಿ. ನೆಕ್ಸ್ಟ್ RPS ಅಂದರೆ ರಿಡಮ್ಷನ್ ಆಫ್ ಪ್ರಿಫರೆನ್ಸ್ ಶೇರ್ ಅಂತ ಕರಿತೀವಿ. RPS ಅಂತ ಬರ್ತಿದ್ದೀನಿ, ಟು ಪ್ರೀಮಿಯಮ್ ಆನ್ ರಿಡಮ್ಷನ್ ಆಫ್ ಪ್ರಿಫರೆನ್ಸ್ ಶೇರ್ಸ್ ಅಂತ. ನೆಕ್ಸ್ಟು
ಇಫ್ ಶಾರ್ಟೇಜ್ ಆಫ್ ಕ್ಯಾಶ್ ಟು ಪೇ ಪ್ರಿಫರೆನ್ಸ್ ಶೇರ್ ನೀಡ್ ಟು ಕ್ರಿಯೇಟ್ CRR. ನಾನು ಆಲ್ರೆಡಿ ಹೇಳಿದೆ 5 ಲಕ್ಷ ವಾಪಸ್ ಕೊಡಬೇಕು ಅಂದ್ಕೊಂಡಿದ್ವಿ, ಅದಕ್ಕೆ ಪ್ರೀಮಿಯಂ ಸೇರಿಸ್ಕೊಡ್ತೀವಿ ಅಂದರೆ ಮೇಲ್ಗಡೆ ಎಂಟ್ರಿ, ಪ್ರೀಮಿಯಂ ದುಡ್ಡನ್ನ ಎಲ್ಲೆಲ್ಲಿಂದ ಕಲೆಕ್ಟ್ ಮಾಡ್ಕೊಳ್ತೀರಾ ಅಂತ. ನೆಕ್ಸ್ಟ್ ಆ 5 ಲಕ್ಷ ಕ್ಯಾಶ್ ಇತ್ತಲ್ಲ ಪ್ರಿಫರೆನ್ಸ್ ಶೇರ್ಸ್ದು, ಆ 5 ಲಕ್ಷ ಕ್ಯಾಶ್ನ ವಾಪಸ್ ಕೊಡಬೇಕಾದ್ರೆ ನೀವು ಫ್ರೆಶ್ ಇಶ್ಯೂ ಮಾಡಿರ್ತೀರ ಅಲ್ವಾ, ಆ ಫ್ರೆಶ್ ಇಶ್ಯೂದಲ್ಲಿ ಎಷ್ಟು ದುಡ್ಡು ಬಂದಿರುತ್ತೆ ಅದನ್ನು ಕಳ್ಕೊಂಡು ಮಿಕ್ಕಿದ ಅಮೌಂಟ್ ಏನಿರುತ್ತೆ ಅದಕ್ಕೆ CRR ಅಕೌಂಟ್ ಅಂತ ಕ್ರಿಯೇಟ್ ಮಾಡಬೇಕು. ಅಂದರೆ ನಿಮ್ಗೆ ಎಷ್ಟು ಶಾರ್ಟೇಜ್ ಇರುತ್ತೆ ಆ ದುಡ್ಡಿಗೆ CRRನ ಕ್ರಿಯೇಟ್ ಮಾಡ್ಕೋಬೇಕು. ಆ CRRನ ಕ್ರಿಯೇಟ್ ಮಾಡ್ಕೋಬೇಕಾದ್ರೆ ನಾವು ಯೂಸ್ ಮಾಡಬೇಕಾಗಿರುವಂಥ ಅಕೌಂಟ್ಗಳು ಯಾವ್ಯಾವುದು ಅಂತ ಅಂದರೆ, ಒಂದು ಶೇರ್ ಪ್ರೀಮಿಯಂ ಫಸ್ಟ್, ಅದು ಬಿಟ್ಟರೆ ನೆಕ್ಸ್ಟ್ P&L ಅಕೌಂಟ್, ಅಲ್ಲೂ ಶಾರ್ಟೇಜ್ ಆದರೆ ನೆಕ್ಸ್ಟ್ ಜನರಲ್ ರಿಸರ್ವ್, ಅಲ್ಲೂ ಶಾರ್ಟೇಜ್ ಆದರೆ BODನ ಕ್ರಿಯೇಟ್ ಮಾಡ್ಕೊಳ್ಳಿ ಅಂತ ಹೇಳ್ತಾರೆ. ಸೊ ಟು CRR ಅಕೌಂಟ್ ಬೀಯಿಂಗ್ ಅಂದರೆ ಶಾರ್ಟೇಜ್ ಅಮೌಂಟ್ನ ನೀವು ಎಲ್ಲೆಲ್ಲಿಂದ ಕಲೆಕ್ಟ್ ಮಾಡ್ಕೊಂಡ್ರಿ ಅಂತ ಹೇಳಿ. ನೆಕ್ಸ್ಟ್ ಎಂಟ್ರಿ ಸ್ಟೇಟ್ಮೆಂಟ್, ನಾವು ಕೊಡಬೇಕಾಗಿರೋ ದುಡ್ಡು ಏನನ್ನ ಸೇರಿಸ್ಕೊಡ್ತಿದ್ದೀವಿ, ಯಾರಿಗೆ ಕೊಡ್ತಿದ್ದೀವಿ, ಇದೇ ಸ್ಟೇಟ್ಮೆಂಟು. ನಾವು ಕೊಡಬೇಕಾಗಿರೋ ದುಡ್ಡು ಯಾವುದು? ಪ್ರಿಫರೆನ್ಸ್ ಶೇರ್ ಕ್ಯಾಪಿಟಲ್. ಏನು ಸೇರಿಸ್ಕೊಡ್ತೀವಿ ಅಂತ ಹೇಳ್ತಿದ್ದೀವಿ? ಪ್ರೀಮಿಯಂ ಆನ್ RPS ಅಕೌಂಟ್. ಈ ಎಂಟ್ರಿ ಬಗ್ಗೆ ಮಾತಾಡ್ತಿದ್ವಿ. ಪ್ರಿಫರೆನ್ಸ್ ಶೇರ್ ಕ್ಯಾಪಿಟಲ್ ಅಕೌಂಟ್ ಡೆಬಿಟ್, ಪ್ರೀಮಿಯಂ ಆನ್ RPS ಅಕೌಂಟ್ ಡೆಬಿಟ್. ಈ ದುಡ್ಡನ್ನ ಯಾರಿಗೆ ಕೊಡ್ತಿದ್ದೀರಾ? ಪ್ರಿಫರೆನ್ಸ್ ಶೇರ್ ಹೋಲ್ಡರ್ಸ್. ಲಾಸ್ಟ್ ಎಂಟ್ರಿ ವೆರಿ ಈಸಿ, ಇಲ್ಲಿ ನೋಡಿ ಲಾಸ್ಟ್ ಎಂಟ್ರಿ ಪೇಮೆಂಟ್ ಫಾರ್ ಪ್ರಿಫರೆನ್ಸ್ ಶೇರ್ ಹೋಲ್ಡರ್ಸ್. ಸೊ ನಾವು ಪೇಮೆಂಟ್ ಮಾಡಬೇಕಾದ್ರೆ ಯಾರಿಗೆ? ಪ್ರಿಫರೆನ್ಸ್ ಶೇರ್ ಹೋಲ್ಡರ್ಸ್ ಅಕೌಂಟ್ ಡೆಬಿಟ್. ಪೇಮೆಂಟ್ ಮಾಡಿರೋ ದುಡ್ಡು ಎಲ್ಲಿಂದ ಹೋಗುತ್ತೆ? ಬ್ಯಾಂಕಿಂದ. ಸೊ ಫೈನಲ್ ಎಂಟ್ರಿ ಪೇಮೆಂಟ್ಗೆ ಪ್ರಿಫರೆನ್ಸ್ ಶೇರ್ ಕ್ಯಾಪಿಟಲ್ ಅಕೌಂಟ್ ಡೆಬಿಟ್ ಟು ಬ್ಯಾಂಕ್ ಅಕೌಂಟ್ ಅಂತೇಳಿ ಎಂಟ್ರಿ ಮುಗಿಸ್ತೀವಿ. ನೆನಪಲ್ಲಿ ಇಟ್ಕೊಳ್ಳಿ, ಇಲ್ಲಿ 5 ಎಂಟ್ರಿ ಬರ್ತದೆ ನಾರ್ಮಲ್ ಆಗಿ. ಒಂದು ಫ್ರೆಶ್ ಇಶ್ಯೂ ಆಫ್ ಈಕ್ವಿಟಿ ಶೇರ್ಸ್, ಅಗೈನ್ ಫ್ರೆಶ್ ಇಶ್ಯೂ ಆಫ್ ಡಿಬೆಂಚರ್. 3ನೇದು ಪ್ರೀಮಿಯಂ ವಾಪಸ್ ಕೊಟ್ಟಿರೋದಕ್ಕೆ ಎಂಟ್ರಿ. 4ನೇದು ನಿಮಗೆ ಶಾರ್ಟೇಜ್ ಏನಾರು ಅಮೌಂಟ್ ಇದ್ದರೆ ಆ ಶಾರ್ಟೇಜ್ನ ಎಲ್ಲೆಲ್ಲಿಂದ ಕಲೆಕ್ಟ್ ಮಾಡ್ಕೊಂಡ್ರಿ ಅನ್ನೋದಕ್ಕೊಂದು ಎಂಟ್ರಿ. 5ನೇದು ಸ್ಟೇಟ್ಮೆಂಟ್, ಯಾರಿಗೆ ಕೊಡಬೇಕು ದುಡ್ಡು, ಎಷ್ಟು ಪ್ರೀಮಿಯಂ ಕೊಡಬೇಕು, ಟೋಟಲ್ ಎಷ್ಟು ಕೊಡಬೇಕು. ಸೊ ಫೈನಲ್ ಎಂಟ್ರಿ ಪೇಮೆಂಟ್ಗೆ ನಾವಿಲ್ಲಿ ಮಾಡ್ತಾ ಹೋಗ್ತೀವಿ. ಸೊ ಈಗ ಒಂದು ಪ್ರಾಬ್ಲಮ್ ಮುಖಾಂತರ ನಾವಿಲ್ಲಿ ಪ್ರಾಬ್ಲಮ್ನ ಸೊಲ್ಯೂಷನ್ನ ಕೊಡ್ತಾ ಹೋಗೋಣ. ಸೊ ಒಂದು ಪ್ರಾಬ್ಲಮ್ ನೋಡೋಣ. ಇಲ್ಲಿ ನೋಡಿ, ಎಕ್ಸ್ ಲಿಮಿಟೆಡ್ ರಿಡೀಮ್ಡ್ ಇಟ್ಸ್ ಪ್ರಿಫರೆನ್ಸ್ ಶೇರ್ಸ್. ನೋಡಿ, ಎಕ್ಸ್ ಲಿಮಿಟೆಡ್ ಯಾವಾಗಲೂ ಒಂದು ಬಾರಿ ಪ್ರಿಫರೆನ್ಸ್ ಶೇರ್ಸ್ನ ಇಸ್ಕೊಂಡಿದ್ರಂತೆ, ಅಂದರೆ ಇಶ್ಯೂ ಮಾಡಿದರು. ಆ ಇಶ್ಯೂ ಮಾಡಿರೋ ಪ್ರಿಫರೆನ್ಸ್ ಶೇರ್ಸ್ನ ಈಗ ಅವ್ರು ಏನು ಮಾಡ್ತಿದ್ದಾರೆ? ರಿಡಮ್ಷನ್ ಮಾಡ್ತಿದ್ದಾರೆ. ಸೊ ಎಷ್ಟು ದುಡ್ಡು ಅಂತ ಅಂದರೆ ಪ್ರಿಫರೆನ್ಸ್ ಶೇರ್ಸ್ದು ಅರೌಂಡ್ 4 ಲಕ್ಷ ರೂಪಾಯಿ. ಎಕ್ಸ್ ಲಿಮಿಟೆಡು ಪ್ರಿಫರೆನ್ಸ್ ಶೇರ್ಸ್ ಎಷ್ಟಲ್ಲಿ? 4 ಲಕ್ಷ ರೂಪಾಯಿದು ಒಂದು ಪ್ರಿಫರೆನ್ಸ್ ಶೇರ್ಸ್ ಇದೆ. ಓಕೆನಾ? ಆ ಪ್ರಿಫರೆನ್ಸ್ ಶೇರ್ಸ್ ಇಸ್ಕೊಬಂದಿದ್ರು, ಈಗ ಅದನ್ನು ವಾಪಸ್ ಕೊಡಬೇಕು. ಈಗ ಅವರೇ ಹೇಳ್ತಿದ್ದಾರೆ ವಾಪಸ್ ಕೊಡಬೇಕಾದ್ರೆ 4 ಲಕ್ಷಕ್ಕೆ ಏನು ಸೇರಿಸ್ಕೊಡ್ತಿದ್ದಾರೆ ಅಂತ ಅಂದರೆ 10% ಪ್ರೀಮಿಯಂ. ಸೊ 4 ಲ್ಯಾಕ್ ಇಸ್ಕೊಬಂದಿದ್ರಿ, ಈಗ ವಾಪಸ್ ಕೊಡಬೇಕು. ಅದಕ್ಕೆ ನೀವು ಏನು ಸೇರಿಸ್ಕೊಡ್ತೀನಿ ಅಂತ ಹೇಳಿದ್ದೀರಾ? 10% ಪ್ರೀಮಿಯಂ. 4 ಲ್ಯಾಕ್ ಇಂಟು 10% ಡಿವೈಡೆಡ್ ಬೈ 100 ಅಂದರೆ 40,000. ಟೋಟಲಿಗೆ ನೀವು ಎಷ್ಟು ಕೊಡಬೇಕು? ಕ್ಯಾಶು 4 ಲಕ್ಷ ಕೊಡಬೇಕು, 4 ಲ್ಯಾಕ್ಸ್ ಕೊಡಬೇಕು. ಅದೇ ರೀತಿ ಪ್ರೀಮಿಯಂ ಸೇರಿಸಿ 40,000 ಕೊಡಬೇಕು. ಟೋಟಲ್ ನೀವು ಅವರಿಗೆ ಕೊಡಬೇಕಾಗಿರೋ ದುಡ್ಡು 4 ಲ್ಯಾಕ್ ಶೇರ್ ಕ್ಯಾಪಿಟಲು, 40,000 ಪ್ರೀಮಿಯಂ, 4 ಲ್ಯಾಕ್ 40,000ನ ವಾಪಸ್ ಕೊಡಬೇಕು. ಈಗ ನಿಮ್ಮ ಹತ್ರ ಇದನ್ನು ಕೊಡೋಕ್ಕೆ ದುಡ್ಡು ಇದೆಯಾ ಇಲ್ವಾ ನೋಡೋಣ. ಸೊ ಫಸ್ಟ್ ಲೈನ್ ಅರ್ಥ ಆಯಿತು ಅಂದ್ಕೊಂಡಿದ್ದೀನಿ. ಎಕ್ಸ್ ಲಿಮಿಟೆಡ್ ಯಾವಾಗಲೂ ಪ್ರಿಫರೆನ್ಸ್ ಶೇರ್ಸ್ನ ಇಶ್ಯೂ ಮಾಡಿದ್ರು, ಈಗ ಅದನ್ನು ರಿಡೀಮ್ ಮಾಡ್ತಿದ್ದಾರೆ. ಅದ್ರ ದುಡ್ಡು 4 ಲಕ್ಷ. ಆ 4 ಲಕ್ಷನ ಈಗ ವಾಪಸ್ ಕೊಡ್ಬೇಕಾದ್ರೆ ಏನಂತ ಹೇಳ್ತಿದ್ದಾರೆ ಅಂದರೆ ಅಟ್ ಎ ಪ್ರೀಮಿಯಮ್ ಆಫ್ 10 ಫಾರ್ ದಿಸ್ ಪರ್ಪಸ್ ಅಂತ ಹೇಳಿದ್ದಾರೆ. ಸೊ ಇಲ್ಲಿಗೆ 4 ಲಕ್ಷಕ್ಕೆ 10% ಅಂದರೆ 40,000. 4 ಲಕ್ಷ ಕ್ಯಾಶು, 40,000 ಪ್ರೀಮಿಯಂ. ಸೊ ಈ ಉದ್ದೇಶಕ್ಕೆ ಅವ್ರ ಹತ್ರ ದುಡ್ಡಿಲ್ಲ. ಈಗ ಅದಕ್ಕೆ ಏನು ಮಾಡ್ತಿದ್ದಾರೆ ಅಂದರೆ ಇಟ್ ಇಶ್ಯೂ 10,000 ಈಕ್ವಿಟಿ ಶೇರ್ಸ್ ಆಫ್ ₹10 ಈಚ್. ನಾನು ಆಗಲೇ ಫ್ರೆಶ್ ಇಶ್ಯೂ ಆಫ್ ಈಕ್ವಿಟಿ ಶೇರ್ ಅಂತ ಹೇಳಿದ್ನಲ್ಲ. ಸೊ ಹೌದು, ನಿಮ್ಮ ಬಳಿ ದುಡ್ಡಿಲ್ಲದೆ ಇದ್ದಾಗ ನಾವೇನು ಮಾಡ್ತೀವಿ? ಫ್ರೆಶ್ ಇಶ್ಯೂ. ಈಗ ಹಳೆ ಸಾಲ ತೀರಿಸಬೇಕು ಅಂದರೆ ನಮ್ಮ ಹತ್ರ ದುಡ್ಡಿಲ್ಲ ಅಂದರೆ ಹೊಸ ಸಾಲ ಮಾಡ್ತೀವಲ್ವಾ, ಆ ರೀತಿ ಹಳೆ ಪ್ರಿಫರೆನ್ಸ್ ಶೇರ್ಸ್ನ ವಾಪಸ್ ಕೊಡಲಿಕ್ಕೆ ನಾವು ಹೊಸದಾಗಿ ಏನು ಮಾಡ್ತಿದ್ವಿ? ಈಕ್ವಿಟಿ ಶೇರ್ಸ್ನ ಇಶ್ಯೂ ಮಾಡಿ ದುಡ್ಡು ಕಲೆಕ್ಟ್ ಮಾಡಿಕೊಂಡು ಆ ದುಡ್ಡನ್ನ ಆ ಕಡೆಗೆ ಯೂಸ್ ಮಾಡ್ಕೊಳ್ತಿದ್ವಿ ಅಷ್ಟೇ. ಈಗ ನೋಡೋಣ. ಸೊ ಈಗ ನೀವು ಕೊಡಬೇಕಾಗಿರೋ ದುಡ್ಡು 4 ಲಕ್ಷ ಪ್ಲಸ್ 40,000, ಟೋಟಲ್ 4,40,000 ವಾಪಸ್ ಕೊಡಬೇಕು. 4 ಲಕ್ಷ ಕ್ಯಾಶು, 40,000 ಪ್ರೀಮಿಯಂ. ನೋಡೋಣ ಈಗ ಫ್ರೆಶ್ ಇಶ್ಯೂಯಿಂದ ಎಷ್ಟು ದುಡ್ಡು ಬರುತ್ತೆ ನಿಮಗೆ. ಇಟ್ ಇಶ್ಯೂ 10,000 ಈಕ್ವಿಟಿ ಶೇರ್ಸ್ ಆಫ್ ₹20 ಈಚ್. ನೋಡಿ, 10,000 ರೂಪಾಯಿದು 10,000 ಶೇರ್ಸ್ನ ಇಶ್ಯೂ ಮಾಡ್ತಿದ್ದಾರಂತೆ. ಒಂದು ಶೇರ್ನ ಬೆಲೆ ₹20. ಸೊ ಒಂದು ಶೇರಿನ ಬೆಲೆ 20 ರೂಪಾಯಿ. ಅದೇ ರೀತಿ ಪ್ರೀಮಿಯಂ ಬಂದು ₹3. ಟೋಟಲ್ ₹23ಗೆ ಇಶ್ಯೂ ಮಾಡ್ತಿದ್ದೀರಾ 10,000 ಶೇರ್ಸ್ನ. ಸೊ ಮಾಡಿದಾಗ ನಿಮಗೆ 2,30,000 ಅಷ್ಟು ಅಮೌಂಟು ಸಿಗುತ್ತೆ. ಓಕೆನಾ? 2,30,000 ಅಮೌಂಟು ಸಿಕ್ತು ಅಂತ ಅಂದ್ಕೊಳ್ಳೋಣ. ನಾವು ವಾಪಸ್ ಕೊಡಬೇಕಿದ್ದಿದ್ದು ಎಷ್ಟಪ್ಪ? 4,40,000. ನಮಗೆ ಸಿಕ್ಕಿದ ದುಡ್ಡು ಈಗ ಫ್ರೆಶ್ ಇಶ್ಯೂಯಿಂದ 2,30,000. ನಾವು ವಾಪಸ್ ಕೊಡಬೇಕಾಗಿರೋದು 2,40,000. ಇದರಲ್ಲಿ ಕ್ಯಾಶ್ 4 ಲಕ್ಷ, ನಿಮಗೆ ಸಿಕ್ಕಿದ ಕ್ಯಾಶು 2 ಲಕ್ಷ. ನೀವು ಕೊಡಬೇಕಾಗಿದ್ದು ಪ್ರೀಮಿಯಂ 40,000, ನಿಮಗೆ ಸಿಕ್ಕಿದ ಪ್ರೀಮಿಯಂ
30,000. ಈಗ ಪ್ರೀಮಿಯಂ ವಿಚಾರಕ್ಕೆ ಬಂದರೆ 40,000 ವಾಪಸ್ ಕೊಡಬೇಕು, ನಮಗೆ ಸಿಕ್ಕಿರೋದು 30,000, ಇನ್ನೂ 10,000 ಶಾರ್ಟೇಜ್ ಇದೆ. ಅದೇ ರೀತಿ ಕ್ಯಾಶ್ ವಿಚಾರಕ್ಕೆ ಬಂದರೆ 4 ಲಕ್ಷ ಕೊಡಬೇಕಿತ್ತು, ನಿಮಗೆ ಸಿಕ್ಕಿರೋದು 2 ಲಕ್ಷ, ಇನ್ನೂ 2 ಲಕ್ಷಕ್ಕೆ ಶಾರ್ಟೇಜ್ ಇದೆ. ಪ್ರೀಮಿಯಂ ಶಾರ್ಟೇಜ್ ಇದ್ದರೆ ನಾವು ಅದನ್ನು ಫಸ್ಟು ಶೇರ್ ಪ್ರೀಮಿಯಮಿಂದ ಯೂಸ್ ಮಾಡ್ಕೊಳ್ತೀವಿ, ಇನ್ನು ಮಿಕ್ಕಿದ 10,000ಕ್ಕೆ ನಿಮ್ಮ ಬ್ಯಾಲೆನ್ಸ್ ಏನು ಪ್ರಾಬ್ಲಮಲ್ಲಿ ಅವೈಲಬಲ್ ಇದೆ ಅದು ನೋಡಿಕೊಂಡು ತೊಗೊಳ್ತಾ ಹೋಗೋಣ. ಈಗ ಪ್ರಾಬ್ಲಮ್ ಮುಂದುವರ್ಸೋಣ. Fresh issue of equity shares 10,000 equity shares of rupees 20 each at a premium of 323 rupees. The company has the balance. ಕಂಪ್ನಿ ಹತ್ರ ಯಾವ್ಯಾವ ದುಡ್ಡಿದೆ ಅಂದರೆ 1 lakh in general reserve account and 1,60,000 in P&L account and bank balance of rupees 1,50,000. Write a journal entries in the books of above transaction. ಇನ್ನೊಂದು ಬಾರಿ ಹೇಳ್ತಿದ್ದೀನಿ, ನಾವು ವಾಪಸ್ ಕೊಡಬೇಕಾಗಿದ್ದ ಕ್ಯಾಶು 4 ಲಕ್ಷ, ಅದಕ್ಕೆ ಏನು ಸೇರಿಸ್ಕೊಡ್ತೀವಿ ಅಂತ ಹೇಳಿದ್ರಿ 40,000 ಪ್ರೀಮಿಯಂ. ಈಗ ಫ್ರೆಶ್ ಇಶ್ಯೂಯಿಂದ ನಿಮಗೆ ಬಂದಿದ್ದು 2 ಲಕ್ಷ ಕ್ಯಾಶು, ಅಂದರೆ 10,000 into 20 ಅಂದರೆ 2 ಲಕ್ಷ ಬರುತ್ತೆ, ಪ್ಲಸ್ ನಿಮಗೆ ಬಂದು ಪ್ರೀಮಿಯಂ 30,000. ಈಗ ನಿಮಗೆಲ್ಲ ಇಲ್ಲೇ ಗೊತ್ತಾಗುತ್ತೆ ಯಾವ್ಯಾವುದಕ್ಕೆ ಎಷ್ಟು ಶಾರ್ಟೇಜ್ ಅಂತ. ಕ್ಯಾಶ್ ವಿಚಾರಕ್ಕೆ ಬಂದರೆ 4 ಲಕ್ಷ ಕೊಡಬೇಕು, ನಿಮಗೆ ಸಿಕ್ಕಿದ ಕ್ಯಾಶ್ 2 ಲಕ್ಷ, ಇನ್ನೂ 2 ಲಕ್ಷಕ್ಕೆ ಶಾರ್ಟೇಜ್ ಇದೆ ಕ್ಯಾಶು. ಅದೇ ರೀತಿ ಪ್ರೀಮಿಯಂ ವಾಪಸ್ ಕೊಡಬೇಕಾಗಿದ್ದು 40,000, ನಿಮಗೆ ಸಿಕ್ಕಿರೋದು ಓನ್ಲಿ 30,000, ಇನ್ನೂ 10,000 ಶಾರ್ಟೇಜ್ ಇದೆ. ಈ ಕ್ಯಾಶ್ ಶಾರ್ಟೇಜ್ಗೆ ನಾವು CRR ಅಂತ ಕ್ರಿಯೇಟ್ ಮಾಡ್ತೀವಿ. ಪ್ರೀಮಿಯಮ್ಗೆ 3ನೇ ಎಂಟ್ರಿನಲ್ಲಿ ನಾವು ಯೂಸ್ ಮಾಡ್ಕೋಬೇಕು ಎಲ್ಲೆಲ್ಲಿಂದ ಅಂತ. ನಿಮಗೆ ಬೇಕಾಗಿರೋ 40,000ದಲ್ಲಿ ಇಲ್ಲಿ ನೋಡಿ, ನಿಮಗೆ ಬೇಕಾಗಿರೋದು 40,000 ಅಲ್ವಾ, ಆ 40,000 ದುಡ್ಡಿಗೆ ನಿಮ್ಗೆ ಆಲ್ರೆಡಿ ಎಷ್ಟು ಸಿಕ್ತು, 30,000 ಫ್ರೆಶ್ ಇಶ್ಯೂಯಿಂದ ಸಿಕ್ತು. ಇನ್ನೆಷ್ಟು ರಿಮೈನಿಂಗು 10,000. ಈ 10,000ನ ಎಲ್ಲಿಂದ ಕಲೆಕ್ಟ್ ಮಾಡ್ಕೊಳ್ತೀರಾ ಅಂತ ಅಂದರೆ ನೋಡಿ, ಟೋಟಲ್ ಇದ್ದ 40,000ದಲ್ಲಿ 30,000 ಫ್ರೆಶ್ ಇಶ್ಯೂಯಿಂದ ಬಂತು, ಅದು ಶೇರ್ ಪ್ರೀಮಿಯಂ ಆಯಿತು. ಶೇರ್ ಪ್ರೀಮಿಯಂ ಅಕೌಂಟ್ ಡೆಬಿಟ್ 30,000 ಇನ್ ರಿಮೈನಿಂಗ್. ನಾನು ನಿಮಗೆ ಅಲ್ಲಿ ಜರ್ನಲ್ ಎಂಟ್ರಿಲಿ ಆರ್ಡ್ರ್ ಹೇಳಿದ್ದೆ ನೋಡಿ, ಇಲ್ಲಿ ಜರ್ನಲ್ ಎಂಟ್ರಿ ಬರ್ಸಿದ್ನಲ್ಲ ಆವಾಗಲೇ ಆರ್ಡ್ರ್ ಇದೆ. ಇಲ್ಲಿ 3ನೇ ಎಂಟ್ರಿ ಅಬ್ಸರ್ವ್ ಮಾಡಿ ಎಲ್ಲ. ಫಾರ್ ಅರೇಂಜ್ಮೆಂಟ್ ಆಫ್ ಪ್ರೀಮಿಯಂ, ಫಸ್ಟು ಶೇರ್ ಪ್ರೀಮಿಯಂ ತೊಗೋಬೇಕು, ಅಲ್ಲಿ ಶಾರ್ಟೇಜ್ ಆದರೆ ಜನರಲ್ ರಿಸರ್ವ್ ಅಥವಾ P&L ಅಕೌಂಟ್ ಎರಡರಲ್ಲಿ ಯಾವ್ದಾದ್ರು ಯೂಸ್ ಮಾಡ್ಕೊಳ್ಳಿ. P&Lನಾರು ಯೂಸ್ ಮಾಡ್ಕೋಬೋದು, ಜನರಲ್ ರಿಸರ್ವ್ ಯೂಸ್ ಮಾಡ್ಕೋಬೋದು. ಸೊ ಅದರಲ್ಲಿ ಯೂಸ್ ಮಾಡ್ಕೊಳ್ಳಿ. ಅಲ್ಲೂ ಶಾರ್ಟೇಜ್ ಆದರೆ P&L ಅಕೌಂಟ್ಗೆ ಹೋಗಿ. ಈಗ ಇಲ್ಲಿ ನಮಗೆ ಎಷ್ಟು ಶಾರ್ಟೇಜ್ ಹೊಡಿತಿದೆ, 10,000 ಶಾರ್ಟೇಜ್ ಹೊಡಿತಿದೆ ಅಲ್ವಾ. 40ಲಿ 30,000 ಫ್ರೆಶ್ ಇಶ್ಯೂಯಿಂದ ಸಿಕ್ತು, ಇನ್ನು 10,000 ಶಾರ್ಟೇಜ್ ಇದೆ. ಆ 10,000ನ ನಾವೆಲ್ಲಿ ತೊಗೋಬೋದು ಅಂದರೆ ನೋಡಿ, ನಮ್ಮ ಅಕೌಂಟಲ್ಲಿ ಆಲ್ರೆಡಿ 1 ಲಕ್ಷ ಜನರಲ್ ರಿಸರ್ವಲ್ ಇದೆ, P&L ಅಕೌಂಟ್ 1,60,000 ಇದೆ. ಸೊ ಆರ್ಡ್ರ್ ಪ್ರಕಾರ ಸ್ವಲ್ಪ ಉಲ್ಟಾಗಿದೆ. ಶೇರ್ ಪ್ರೀಮಿಯಂ ಅಕೌಂಟ್ ಡೆಬಿಟ್, P&L ಅಕೌಂಟ್ ಡೆಬಿಟ್, ಜನರಲ್ ರಿಸರ್ವ್ ಅಕೌಂಟ್. ಸೊ ಈಗ ನಾವು P&L ಅಕೌಂಟಿಂದ ಆ ದುಡ್ಡನ್ನ ಎತ್ಕೋಬೋದು. ಸೊ ಎಲ್ಲಿಂದ ತೊಗೊಂಡ್ರೂ ಪ್ರಾಬ್ಲಮ್ ಇಲ್ಲ, ಜನರಲ್ ರಿಸರ್ವ್ ಅಥವಾ P&L ಅಕೌಂಟ್. ಒಟ್ಟರೆ P&L ಅಕೌಂಟಿಂದ ತೊಗೊಂಡ್ರೆ ಉತ್ತಮ. ಸೊ ಈಗ ನಾವು ಡೈರೆಕ್ಟಾಗಿ ಜರ್ನಲ್ ಎಂಟ್ರೀಸ್ಗೆ ಹೋಗೋಣ. ನೆಕ್ಸ್ಟ್ ನೋಡೋಣ ಜರ್ನಲ್ ಎಂಟ್ರೀಸ್. ಅದಕ್ಕಿಂತ ಮುಂಚೆ ಕ್ಯಾಲ್ಕುಲೇಷನ್. ಈಗ ಏನು ನಾನು ಎಕ್ಸ್ಪ್ಲೈನ್ ಮಾಡಿದೆ ಅದು ಕ್ಯಾಲ್ಕುಲೇಷನ್ ಆಫ್ ಅಮೌಂಟ್ ಪೇಯಬಲ್ ಟು ಪ್ರಿಫರೆನ್ಸ್ ಶೇರ್ಸ್. ಸೊ ಈಗ ನೋಡೋಣ, ಪ್ರಿಫರೆನ್ಸ್ ಶೇರ್ಸು ನಾವು ಬೇಕಾಗಿದ್ದು 4 ಲಕ್ಷ. ನೀವೇನಂತ ಒಪ್ಕೊಂಡಿದ್ದೀರಾ, 4 ಲಕ್ಷ ವಾಪಸ್ ಕೊಡಬೇಕಾದ್ರೆ 10% ಪ್ರೀಮಿಯಂ ಸೇರಿಸ್ಕೊಡ್ತೀನಿ ಅಂತೇಳಿ. ಸೊ ಫೈನಲಾಗಿ ನೀವು ಕೊಡಬೇಕಾಗಿರೋ ಅಮೌಂಟು 4,40,000. ಇದಕ್ಕೆ ದುಡ್ಡು ಹೊಂದಿಸ್ಕೋಬೇಕಲ್ವಾ. ಸೊ ಆ ದುಡ್ಡಿಗೆ ನೀವೇನು ಮಾಡಿದ್ರಿ, ಫ್ರೆಶ್ ಇಶ್ಯೂ ಆಫ್ ಈಕ್ವಿಟಿ ಶೇರ್ಸ್ನ ಇಶ್ಯೂ ಮಾಡಿದ್ರಿ. ಸೊ ಅದರಿಂದ ಸಿಕ್ಕಿದ ಕ್ಯಾಶ್ ನಿಮಗೆ 4 lakh. ಯಾವ ರೀತಿ, 10,000 into 20 rupees 2 lakh. ನಮಗೆ ಬೇಕಾಗಿರೋ ಕ್ಯಾಶು 4 ಲಕ್ಷ. ಇಲ್ಲಿ ನೋಡಿ, ನಮಗೆ ಬೇಕಾಗಿರೋ ಕ್ಯಾಶ್ 4 ಲಕ್ಷ, ಪ್ರೀಮಿಯಂ 40,000. ಈಗ ಕ್ಯಾಶ್ ವಿಚಾರಕ್ಕೆ ಬಂದರೆ ಫ್ರೆಶ್ ಇಶ್ಯೂಯಿಂದ ನಮಗೆ ಸಿಕ್ಕಿದ್ದು 2 ಲಕ್ಷ. 4 ಲಕ್ಷದಲ್ಲಿ 2 ಲಕ್ಷ ಕಳೆದ್ರೆ ಇನ್ನೂ 2 ಲಕ್ಷ ನಮಗೆ ಶಾರ್ಟೇಜ್ ಇದೆ ಕ್ಯಾಶ್ ವಿಚಾರದಲ್ಲಿ. ಅದೇ ರೀತಿ ಪ್ರೀಮಿಯಂ ನಾವು ಕೊಡಬೇಕಾಗಿದ್ದು 40,000, ನಮಗೆ ಫ್ರೆಶ್ ಇಶ್ಯೂಯಿಂದ ಬಂದ ಪ್ರೀಮಿಯಂ 30,000, ಇನ್ನೂ 10,000 ಶಾರ್ಟೇಜ್ ಇದೆ. ಗೊತ್ತಾಗ್ತಿದೆಯಾ. ಟೋಟಲು 4 ಲಕ್ಷ ಕ್ಯಾಶು, 40,000 ಪ್ರೀಮಿಯಂ. ಆ 4 ಲಕ್ಷ ಕ್ಯಾಶಲ್ಲಿ ಫ್ರೆಶ್ ಇಶ್ಯೂಯಿಂದ ನಮಗೆ ಬಂದಿದ್ದು 2 ಲಕ್ಷ. ಸೊ ಅದೇ ರೀತಿ 40,000 ಪ್ರೀಮಿಯಮಲ್ಲಿ ಫ್ರೆಶ್ ಇಶ್ಯೂಯಿಂದ ಬಂದ ಪ್ರೀಮಿಯಂ 30,000, ಇನ್ನೂ 10,000 ಶಾರ್ಟೇಜ್. ಈ 10,000ಕ್ಕೆ ನಾವು ಯುಟಿಲೈಸ್ ಮಾಡ್ಕೊಳ್ತೀವಿ, 2 ಲಕ್ಷಕ್ಕೆ CRR ಅಕೌಂಟ್ನ ಕ್ರಿಯೇಟ್ ಮಾಡ್ತೀವಿ. ಈಗ ಮುಂದೆ ನೋಡೋಣ ಜರ್ನಲ್ ಎಂಟ್ರೀಸು. ಸೊ ಜರ್ನಲ್ ಎಂಟ್ರಿ ನಂಬರ್ 1 ನೋಡಿ, ಬ್ಯಾಂಕ್ ಅಕೌಂಟ್ ಡೆಬಿಟ್. ಇದು ನೋಡಿ ಆರ್ಡ್ರ್ ಇದೆ. ಫಸ್ಟು ಫ್ರೆಶ್ ಇಶ್ಯೂಗೆ ಎಂಟ್ರಿಗಳನ್ನ ತೊಗೋಬೇಕು, 2ನೇದು ಪ್ರೀಮಿಯಂ ವಾಪಸ್ ಕೊಟ್ಟಿರೋದಕ್ಕೆ, 3ನೇದು ಶಾರ್ಟೇಜ್ ಆಗಿರೋ ಅಮೌಂಟ್ಗೆ ಕ್ಯಾಶ್ಗೆ CRR ಕ್ರಿಯೇಟ್ ಮಾಡ್ಕೋಬೇಕು, 4ನೇದು ಪೇಮೆಂಟ್ ಸ್ಟೇಟ್ಮೆಂಟ್ನ ರೆಡಿ ಮಾಡ್ಕೊಳ್ತೀರಾ, 5ನೇದಾಗಿ ಪೇಮೆಂಟ್ ಮಾಡ್ತೀರಾ. ಈಗ ಫಸ್ಟ್ ಎಂಟ್ರಿ ಫ್ರೆಶ್ ಇಶ್ಯೂಗೆ. ಫ್ರೆಶ್ ಇಶ್ಯೂ ಅವನೇ ಹೇಳಿದ್ದ ಅಲ್ವಾ, ಫ್ರೆಶ್ ಇಶ್ಯೂ ಯಾವುದ್ರಲ್ಲಾಗಿದೆ, ಪಾರಾ, ಪ್ರೀಮಿಯಮ್, ಡಿಸ್ಕೌಂಟಾ. ಪಾರಲ್ಲ, ಪ್ರೀಮಿಯಮಲ್ಲಾಗಿದೆ. ಯಾಕೆ ಅಂತ ಅಂದರೆ ಶೇರ್ನ ಬೆಲೆ 20 ರೂಪಾಯಿ, ಬಟ್ ಅವ್ರು ಇಶ್ಯೂ ಮಾಡ್ತಿರೋದು 23 rupees. ಇಲ್ಲಿ ನೋಡಿ ಕ್ವಶನ್ ನೋಡಿ, ದ ಇಕ್ವಿಟಿ ಶೇರ್ಸ್ ಆಫ್ ₹20 ಈಚ್ ಅಟ್ ಎ ಪ್ರೀಮಿಯಮ್ ಆಫ್ 3 ಪರ್ ಶೇರ್. ಅಲ್ಲಿಗೆ 23 rupees ಅಂದರೆ ಪ್ರೀಮಿಯಮಲ್ಲಿ ಇಶ್ಯೂ ಮಾಡಿದ್ದಾರೆ ಇಲ್ಲಿ. ಸೊ ಫಸ್ಟ್ ಎಂಟ್ರಿ ಪ್ರೀಮಿಯಮ್ಗೆ ಬ್ಯಾಂಕ್ ಅಕೌಂಟ್ ಡೆಬಿಟ್ ಟು ಈಕ್ವಿಟಿ ಶೇರ್ ಕ್ಯಾಪಿಟಲ್ ಅಕೌಂಟ್ ಟು ಶೇರ್ ಪ್ರೀಮಿಯಮ್ ಅಕೌಂಟ್ ಎಂಟ್ರಿ. ಸೊ ಬ್ಯಾಂಕಿಗೆ ನಮಗೆ ದುಡ್ಡು ಬಂದಿದ್ದು
10,000 ಶೇರ್ಸ್ ಇಂಟು 20 + 3 23 rupees 2,30,000 ಬಂತು. ಅದನ್ನು ಡಿವೈಡ್ ಮಾಡಿದಾಗ ನಮಗೆ ಬಂದಂಥ ಈಕ್ವಿಟಿ ಶೇರ್ ಕ್ಯಾಪಿಟಲ್ ದುಡ್ಡು 10,000 ಇಂಟು 20 ಮಾಡಿದರೆ 2 lakh. 2 ಶೇರ್ ಪ್ರೀಮಿಯಂ ನಮಗೆ ಬಂದಿದ್ದು 10,000 ಇಂಟು 3 rupees 30,000. ಸೊ ಈಗ ಎರಡನೇ ಎಂಟ್ರಿ ಡಿಬೆಂಚರ್ ಇಲ್ಲ, ಇಲ್ಲಿ ನಾವು ಶೇರ್ ಪ್ರೀಮಿಯಂನ ಡೈರೆಕ್ಟಾಗಿ ವಾಪಸ್ ಕೊಡ್ಬೋದು. ನಾನು ಆಗಲೇ ಹೇಳಿದೆ ಶೇರ್ ಪ್ರೀಮಿಯಂನ ವಾಪಸ್ ಕೊಡ್ಬೇಕಾದ್ರೆ ನಿಮಗೆ ಬೇಕಾಗಿದ್ದು 40,000 ಪ್ರೀಮಿಯಂ ವಾಪಸ್ ಕೊಡೋಕ್ಕೆ. ನಿಮಗೆ ಶೇರ್ ಪ್ರೀಮಿಯಮಿಂದ ಫ್ರೆಶ್ ಇಶ್ಯೂಯಿಂದ ಸಿಕ್ಕಿದ್ದೆಷ್ಟು 30,000 ಸಿಕ್ತಲ್ವಾ. ಸೊ 30,000 ಸಿಕ್ತು ಅಂತ ಅಂದರೆ ಇನ್ನು 10,000 ಶಾರ್ಟೇಜ್ ಇದೆ. ಆ 10,000ನ ಎಲ್ಲಿಂದ ಎತ್ಕೊಂಡು ಬರ್ತೀರಾ ಅದೇ ಇಂಪಾರ್ಟೆಂಟ್. ಎಂಟ್ರಿ ಶೇರ್ ಪ್ರೀಮಿಯಮಿಂದ ನಮಗೆ 30,000 ಸಿಕ್ತು. ಇನ್ನು ಶಾರ್ಟೇಜ್ 10,000ನ ಎಲ್ಲಿಂದ ಎತ್ಕೊಂಡಿದ್ದೀವಿ ಅಂದರೆ P&L ಅಕೌಂಟಿಂದ. ಈ ಶೇರ್ ಪ್ರೀಮಿಯಂ ಯಾವುದು ಅಂದರೆ ಫ್ರೆಶ್ ಇಶ್ಯೂ ಮಾಡಿದ್ರಲ್ಲ ಅದರಿಂದ ಸಿಕ್ಕಿರೋದು. ಶೇರ್ ಪ್ರೀಮಿಯಂ ಅಕೌಂಟ್ ಡೆಬಿಟ್ 30,000. P&L ಅಕೌಂಟ್ ಶಾರ್ಟೇಜ್ ಇನ್ನು 10,000 ಬೇಕಿತ್ತಲ್ಲ ಅದನ್ನು P&L ಅಕೌಂಟಿಂದ ಎತ್ಕೊಂಡ್ವಿ ಟು ಪ್ರೀಮಿಯಂ ಆನ್ ರಿಡಂಪ್ಷನ್ ಆಫ್ ಪ್ರಿಫರೆನ್ಸ್ ಶೇರ್ ಕ್ಯಾಪಿಟಲ್ ಅಕೌಂಟ್. ನೆಕ್ಸ್ಟ್ ಎಂಟ್ರಿ. ಸೊ ಈಗ ನಿಮಗೆ ಕ್ಯಾಶ್ ಶಾರ್ಟೇಜ್ ಆಗಿದೆ ಅಲ್ವಾ, ಇಲ್ಲಿ ನೋಡಿ ಇಲ್ಲಿ ಏನು 10,000 ಶಾರ್ಟೇಜ್ ಇತ್ತು, ಇದಕ್ಕೆ ನಾವು P&L ಅಕೌಂಟಿಂದ ಎತ್ಕೊಬಂದ್ವಿ. 30,000 ಫ್ರೆಶ್ ಇಶ್ಯೂಯಿಂದ ತೊಗೊಂಡ್ವಿ, ಇನ್ನು 10,000 ಶಾರ್ಟೇಜು P&L ಅಕೌಂಟಿಂದ ತೊಗೊಂಡ್ವಿ. ಅದೇ ರೀತಿ ಕ್ಯಾಶ್ ನಿಮ್ಗೆ 2 ಲಕ್ಷ ಸಿಕ್ಕಿತ್ತು ಫ್ರೆಶ್ ಇಶ್ಯೂಯಿಂದ, ಇನ್ನು ರಿಮೈನಿಂಗ್ 2 ಲಕ್ಷ ಶಾರ್ಟೇಜ್ ಇದೆ ಅಲ್ವಾ. ಸೊ ಅದನ್ನು ಎಲ್ಲಿಂದ ಯೂಸ್ ಮಾಡ್ಕೊಳ್ತೀರಾ ಅನ್ನೋದಕ್ಕೆ ಶಾರ್ಟೇಜ್ ಎಂಟ್ರಿ ಇದು. ಸೊ ಆ ಎಂಟ್ರಿ ನೋಡ್ತಾ ಹೋಗೋಣ. ಮೂರನೇ ಎಂಟ್ರಿ ನೋಡಿ, ಆ ಶಾರ್ಟೇಜ್ ಅಮೌಂಟ್ ನಮಗೆ ಬೇಕಾಗಿದ್ದು 2 ಲಕ್ಷ ಫ್ರೆಶ್ ಇಶ್ಯೂಯಿಂದ ಸಿಕ್ಕಿತ್ತು. ನಮಗೆ ಬೇಕಾಗಿ ಶಾರ್ಟೇಜಿನ 2 ಲಕ್ಷ ಇತ್ತು. ಆ 2 ಲಕ್ಷನ P&L ಅಕೌಂಟಿಂದ ಯೂಸ್ ಮಾಡ್ಕೊಳ್ಳೋಣ. ಫಾರ್ ಯುವರ್ ಕೈಂಡ್ ಇನ್ಫಾರ್ಮೇಷನ್, ಈ ಟೋಟಲ್ P&L ಅಕೌಂಟ್ 1,60,000 ಇತ್ತಲ್ಲ, ಈಗ ಆಲ್ರೆಡಿ ಇದರಲ್ಲಿ 10,000 ಎತ್ಕೊಂಡಿದ್ರೆ ಏನು ಹೇಳಿ, ಈ 10,000 ಎತ್ಕೊಂಡಿದ್ದು ಯಾವುದು ಅಂತ ಅಂದರೆ ನೀವು ಫಸ್ಟ್ ಪ್ರೀಮಿಯಮ್ಗೆ 40,000ದಲ್ಲಿ 30,000 ಫ್ರೆಶ್ ಇಶ್ಯೂಯಿಂದ ಬಂತು, ಇನ್ನು 10,000 ಶಾರ್ಟೇಜ್ ಇತ್ತಲ್ಲ. ಸೊ ಅದನ್ನು ನೀವು P&L ಅಕೌಂಟಿಂದ ಎತ್ಕೊಂಡಿದ್ರೆ ಈಗ ಅದರಲ್ಲಿ ಕೇವಲ 1.5 ಲಕ್ಷ ಮಾತ್ರ ಬ್ಯಾಲೆನ್ಸ್. ಸೊ ಹಾಗಾಗಿ ಇಲ್ಲಿ ನೋಡಿ ನಾವು 1.5 ಲಕ್ಷ ಪೂರ್ತಿ ಯೂಸ್ ಮಾಡ್ಕೊಂಡಿದ್ವಿ. ನಮಗೆ ಬೇಕಾಗಿದ್ದು 2 ಲಕ್ಷ. P&L ಅಕೌಂಟಲ್ಲಿ 160 ಇತ್ತು, 160ರಲ್ಲಿ 10,000 ಎತ್ಕೊಂಡಿದ್ವಿ, 1.5 ಯೂಸ್ ಮಾಡ್ಕೊಂಡೆ. ಇನ್ನೆಷ್ಟು ಬೇಕು ನನಗೆ 2 ಲ್ಯಾಕ್ನಲ್ಲಿ ಶಾರ್ಟೇಜ್ ಇದ್ದಿದ್ದು, ಅದರಲ್ಲಿ 1.5ನ P&L ಎತ್ಕೊಂಡ್ರಿ. ಇನ್ನು ಮಿನಿಮಮ್ ಬೇಕಾಗಿರೋ ಅಮೌಂಟ್ ನಮಗೆ 50,000. ಆ 50,000ನ ಜನರಲ್ ರಿಸರ್ವಿಂದ ಯೂಸ್ ಮಾಡ್ಕೊಂಡಿದ್ವಿ. ಈಗ ಕಲೆಕ್ಟ್ ಆಯಿತಾ ನಮ್ಮ ಅಮೌಂಟ್ ಬೇಕಾಗಿದ್ದು 2 ಲಕ್ಷ, ಶಾರ್ಟೇಜ್ ಇದ್ದದ್ದು 2 ಲಕ್ಷ. ಆ 2 ಲಕ್ಷನ ನಾವು ಫಸ್ಟ್ ಯೂಸ್ ಮಾಡ್ಕೊಂಡಿದ್ದು P&L ಅಕೌಂಟ್ ಡೆಬಿಟ್, ಸೆಕೆಂಡ್ ಯೂಸ್ ಮಾಡ್ಕೊಂಡಿದ್ದು ಜನರಲ್ ರಿಸರ್ವ್ ಅಕೌಂಟ್ ಡೆಬಿಟ್ 50,000. ಟೋಟಲ್ ನಾವು ಕ್ರಿಯೇಟ್ ಮಾಡಿ CRR 2 ಲಕ್ಷ. ಇದು ವೆರಿ ಇಂಪಾರ್ಟೆಂಟ್ CRR ಕ್ರಿಯೇಟ್ ಮಾಡೋದು. CRRನ ನಾವು ಕ್ರಿಯೇಟ್ ಮಾಡಬೇಕಾಗಿರೋದು ರಿಮೈನಿಂಗ್ ಶಾರ್ಟೇಜ್ ಅಮೌಂಟ್ ಏನಿರುತ್ತೆ ಅದು ನಿಮ್ಗೆ ಇಲ್ಲಿ ಗೊತ್ತಾಗುತ್ತೆ ನೋಡಿ. 4 ಲ್ಯಾಕ್ ಕ್ಯಾಶ್ ನಾವು ಅವ್ರಿಗೆ ಕೊಡಬೇಕು, ಅದರಲ್ಲಿ 2 ಲಕ್ಷ ಮಾತ್ರ ಬಂತು. ಇನ್ನು ರಿಮೈನಿಂಗ್ ಎಷ್ಟಕ್ಕೆ 2 ಲಕ್ಷಕ್ಕೆ CRR ಬ್ಯಾಲೆನ್ಸ್ ಅಮೌಂಟ್ಗೆ ನಾವು ಕ್ರಿಯೇಟ್ ಮಾಡ್ತಾ ಹೋಗ್ಬೇಕು CRR. ಸೊ ಅದಕ್ಕೆ ನಾವು ಉಪಯೋಗಿಸ್ಕೊಂಡಿದ್ದು P&L ಜನರಲ್ ರಿಸರ್ವ್ ಟು CRR ಅಕೌಂಟ್. ನೆಕ್ಸ್ಟ್ ಈಗ ಸ್ಟೇಟ್ಮೆಂಟ್ ರೆಡಿ ಮಾಡ್ಕೋಬೇಕಲ್ವ ದುಡ್ಡನ್ನ ವಾಪಸ್ ಕೊಡೋಕ್ಕೆ. ನಾವು ದುಡ್ಡು ವಾಪಸ್ ಕೊಡ್ತಿರೋದು ಯಾರಿಗೆ, ಪ್ರಿಫರೆನ್ಸ್ ಶೇರ್ ಕ್ಯಾಪಿಟಲ್. ಅದೆಷ್ಟು ಲಕ್ಷ, 4 ಲಕ್ಷ. ಈಗ ನಾವು ಅದಕ್ಕೆ ಏನು ಸೇರಿಸ್ಕೊಡ್ತೀವಿ ಅಂತ ಮಾತಾಡ್ತಿದ್ವಿ, ಪ್ರಿಫರೆನ್ಸ್ ಶೇರ್ಸ್ ಪ್ರೀಮಿಯಮ್ನ ಸೇರಿಸ್ಕೊಡ್ತೀವಿ ಅಂತ. ಹಾಗಾಗಿ ಪ್ರೀಮಿಯಮ್ ಆನ್ ರಿಡಂಪ್ಷನ್ ಆಫ್ ಪ್ರಿಫರೆನ್ಸ್ ಶೇರ್ಸ್ 40,000. ಟೋಟಲ್ ದುಡ್ಡನ್ನ ಯಾರಿಗೆ ಕೊಡೋದು, ಪ್ರಿಫರೆನ್ಸ್ ಶೇರ್ ಹೋಲ್ಡರ್ಸ್ಗೆ. ಎಂಟ್ರಿ ಇನ್ನೊಂದು ಬಾರಿ ಹೇಳ್ತೀನಿ, ಪ್ರಿಫರೆನ್ಸ್ ಶೇರ್ ಕ್ಯಾಪಿಟಲ್ 4 ಲಕ್ಷ, ಪ್ರೀಮಿಯಮ್ 10% ಸೇರಿಸ್ಕೊಡ್ತೀನಿ ಅಂದ್ರಿ, ಪ್ರೀಮಿಯಮ್ ಆನ್ ರಿಡಂಪ್ಷನ್ ಆಫ್ RPS 40,000 ಟು ನಾವು ಈ ದುಡ್ಡನ್ನ ಯಾರಿಗೆ ಕೊಡ್ತಿರೋದು, ಪ್ರಿಫರೆನ್ಸ್ ಶೇರ್ ಹೋಲ್ಡರ್ಸ್ಗೆ. ಇದು ಸ್ಟೇಟ್ಮೆಂಟ್ ಬೀಂಗ್ ಪ್ರಿಫರೆನ್ಸ್ ಶೇರ್ ಅಮೌಂಟ್ ಆ್ಯಂಡ್ ಪ್ರೀಮಿಯಮ್ ಅಮೌಂಟ್ ಟ್ರಾನ್ಸ್ಫರ್ ಟು ಪ್ರಿಫರೆನ್ಸ್ ಶೇರ್ ಹೋಲ್ಡರ್ಸ್. ನೆಕ್ಸ್ಟ್ ಫೈನಲ್ ಎಂಟ್ರಿ ಪೇಮೆಂಟ್. ಫೈನಲ್ ಪೇಮೆಂಟ್ ಕೊಡೋದು ಯಾರಿಗೆ, ನಾವು ಪ್ರಿಫರೆನ್ಸ್ ಶೇರ್ ಹೋಲ್ಡರ್ಸ್ಗೆ. ದುಡ್ಡನ್ನ ಪ್ರಿಫರೆನ್ಸ್ ಶೇರ್ಸ್ದು ದುಡ್ಡನ್ನ. ಸೊ ಹಾಗಾಗಿ ಪ್ರಿಫರೆನ್ಸ್ ಶೇರ್ ಹೋಲ್ಡರ್ಸ್ ಅಕೌಂಟ್ ಡೆಬಿಟ್ ಟು ಬ್ಯಾಂಕ್ ಅಕೌಂಟ್ ಲಾಸ್ಟ್ ಎಂಟ್ರಿ. ಇದಿಷ್ಟು ಕೂಡ. ಇನ್ ಕೇಸ್ ನಿಮ್ಗೆ ಅಡಿಷ್ನಲ್ ಆಗಿ ಬಂದರೆ ಇನ್ನೊಂದು ಎಂಟ್ರಿ ಏನು ಬರುತ್ತೆ ಅಂತ ಅಂದರೆ ರಿಡಂಪ್ಷನ್ ಎಕ್ಸ್ಪೆನ್ಸಸ್ ಅಂತ ಕೇಳ್ಬೋದು. ಸೊ ರಿಡಂಪ್ಷನ್ ಎಕ್ಸ್ಪೆನ್ಸಸ್ ಕೊಟ್ಟರು ಸೇಮ್, ರಿಡಂಪ್ಷನ್ ಎಕ್ಸ್ಪೆನ್ಸಸ್ ಅಕೌಂಟ್ ಡೆಬಿಟೆಡ್ ಟು ಎಕ್ಸ್ಪೆನ್ಸ್ ಆದರೆ ದುಡ್ಡು ಎಲ್ಲಿಂದ ಕೊಡ್ತೀವಿ, ಥ್ರೂ ಬ್ಯಾಂಕ್ ಚೆಕ್. ಸೊ ಹಾಗಾಗಿ ಕ್ಯಾಶ್ ಆರ್ ಬ್ಯಾಂಕ್ ಅಕೌಂಟ್ನ ಯೂಸ್ ಮಾಡ್ತಾ ಹೋಗ್ತೀವಿ. ಸೊ ಪ್ರಾಬ್ಲಮ್ ಗೊತ್ತಾಯಿತು ಅಂದ್ಕೊಳ್ತೀನಿ. ವೆರಿ ವೆರಿ ಇಂಪಾರ್ಟೆಂಟ್. 5 ಎಂಟ್ರಿಗಳಿರ್ತದೆ. ಫಸ್ಟು ಫ್ರೆಶ್ ಇಶ್ಯೂ, ಈಕ್ವಿಟಿ ಇದ್ದರೆ ಈಕ್ವಿಟಿ, ಡಿಬೆಂಚರ್ ಇದ್ದರೆ ಡಿಬೆಂಚರ್, 3ನೇದು ಪ್ರೀಮಿಯಂ ವಾಪಸ್ ಕೊಡಲಿಕ್ಕೆ, 4ನೇದು ನಿಮಗೆ ಶಾರ್ಟೇಜ್ ಇರುವಂಥ CRRನ ಕ್ರಿಯೇಟ್ ಮಾಡ್ಕೊಳ್ಳಿಕ್ಕೆ, 5ನೇದು ಸ್ಟೇಟ್ಮೆಂಟ್ ರೆಡಿ ಮಾಡ್ಕೊಳ್ಳೋಕ್ಕೆ, ಯಾರಿಗೆ ಯಾವ ದುಡ್ಡನ್ನ ಎಷ್ಟೆಷ್ಟು ಕೊಡಬೇಕು, 6ನೇದು ಎಂಟ್ರಿ ಫೈನಲ್ ಪೇಮೆಂಟ್ನ ಮಾಡಲಿಕ್ಕೆ. ಥ್ಯಾಂಕ್ ಯು.